ಹೆಲೋ ಫ್ರೆಂಡ್ಸ್, ಹಾಯ್, ನಮಸ್ಕಾರ, ಅಸ್ಸಲಾಮು ಅಲೈಕುಮ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ರಂಜಾನ್ ಇದೆ. ಬೆಳಗ್ಗಿನ ಇವಾಗ ಇನ್ನು 5 ಗಂಟೆಗೆ 5 ನಿಮಿಷ ಕಡಿಮೆ ಇದೆ. ನಾನು 4:15ಗೆ ಎದ್ದಿದ್ದೀನಿ ಫ್ರೆಂಡ್ಸ್. ಇವಾಗ ಕೆಲಸಗಳು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಗ ಎದ್ರೇನು ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್. ಅದ್ರಾಗ ಬೇರೆ ಫುಲ್ ಶೆಕೆ ಆಗ್ತಾಯಿದೆ. ನಿದ್ದೆನೂ ಸರಿಗೆ ಬರ್ತಾ ಇಲ್ಲ, ಏನಿಲ್ಲ ನೋಡಿ. ಎಷ್ಟು ನೀರು ಥರ ಇಲ್ಲಿ ಎಲ್ಲ ಬರ್ತಾಯಿದೆ ನೋಡಿ. ಅದೇ ಫ್ರೆಂಡ್ಸ್, ತುಂಬಾ ಶೆಕೆ ಆಗ್ತಾಯಿದೆ. ಮಕ್ಕೊಂದೂ ನಿದ್ದೆ ಬರ್ತಾಯಿಲ್ಲ. ಸುಮ್ಮನೆ ಎದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಎದ್ಬಿಟ್ಟು ಮನೆಯ ಕೆಲಸ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ ತೋರಿಸ್ತೀನಿ. ಇವಾಗ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡೆ ಫ್ರೆಂಡ್ಸ್. ಇವಾಗ ಇಲ್ಲೆಲ್ಲ ಕಸ ಬಳ್ಕೊಂಡಿದ್ದೀನಿ. ಇವಾಗ ನೋಡಿ ಎಲ್ಲ ಕಸ ಬಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಬಂಡೆ ಒರೆಸ್ಬೇಕಂತ ಹೇಳಿ ನೀರು ಹಾಕಿ ಇದೆಲ್ಲ ರೆಡಿ ಇಟ್ಟಿದ್ದೀನಿ. ಇವಾಗ ಬಂಡೆ ಒರೆಸ್ಕೊತೀನಿ ನೋಡಿ. ಬಂಡೆ ಒರೆಸೋಕೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅಲ್ಲಿ ನೋಡಿ ನೀರು ತೊಗೊಂಡ್ಬಂದು ಇಟ್ಟಿದ್ದೀವಿ ರಾತ್ರಿನೇ. ಇದು ಫಿಲ್ಟರ್ ನೀರು, ಕುಡಿಯೋ ನೀರು ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್. ನೀವು ಈ ಸಾರಿ ಜಾಸ್ತಿ ನೀರು ಸಿಕ್ಕಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಇವಾಗ ನೀರು ಆಗೋಗ್ಬಿಡುತ್ತಲ್ಲ, ರಾತ್ರಿನೇ ಹೋಗಿಬಿಟ್ಟು ಎಲ್ಲ ನೀರು ಹಿಡ್ಕೊಂಡು ನೀರು ಫಿಲ್ಟ್ರ್ ವಾಟರ್ ತೊಗೊಂಡ್ಬಂದಿದ್ದಾರೆ ನಮ್ಮ ಹಸ್ಬೆಂಡು 4 ಕೊಡ. ನೋಡಿ ಫ್ರೆಂಡ್ಸ್, ಬಂಡೆ ಒರೆಸೋದಂತ್ರ ಆಯಿತು. ಮನೆ ಅಂದರೆ ಎಷ್ಟು ಕ್ಲೀನ್ ಕಾಣಿಸ್ತಾ ಇದೆ ನೋಡಿ. ನಮ್ಮ ನಿಮಿಷನ ಎದ್ದು ಕುಂತಿದ್ದಾಳೆ ನೋಡಿ. ನಿದ್ದೆ ಬರ್ತಾಯಿಲ್ಲ ಅಂತೆ. ಇನ್ನು ನಮ್ಮ ಅಪ್ಪು ಫೈಜಾನ್ ಅವರು ಇಲ್ಲಿ ಮಲ್ಕೊಂಡಿದ್ದಾರೆ. ನಮ್ಮ ಹಸ್ಬೆಂಡ್ ಇಲ್ಲಿ ಮಲ್ಕೊಂಡಿದ್ದಾರೆ. ಇನ್ನು ನನ್ನ ಕೆಲಸ ಕಂಪ್ಲೀಟ್ ಆಗಲಿ ಮತ್ತೆ ಎಬ್ಬಿಸ್ತೀನಿ ಅವ್ರಿಗೆ. ಆಯಿತು ಫ್ರೆಂಡ್ಸ್, ಇಷ್ಟಾದರೆ ಕ್ಲೀನ್ ಆಯಿತು. ಇವಾಗ ನೆಕ್ಸ್ಟ್ ನೀರಿನ ಹಾಕಿ ತಗೊಂಡು ಬೆಳಗ್ಗೆ ನೀರು ತಿಂತಾ ಇದ್ದೀನಿ. ಯಾಕೆಂದರೆ ಕಸ ಬೆಳೆದು ಹೊರಗಡೆ ನೀರು ಅಂಗಳಕ್ಕೆ ನೀರು ಹಾಕೋಕ್ಕೋಸ್ಕರ ನೀರು ತೊಗೊಂಡು ನೀರಿಗೆ. ನೋಡಿ ಅಂಗಳಕ್ಕೆ ನೀರು ಹೊಡೆಯೋದಾಯಿತು. ಇವಾಗ ನೆಕ್ಸ್ಟ್ ಕೆಲಸ ಇವಾಗ ಪಾತ್ರೆ ತೊಳಿಬೇಕು. ಇನ್ನು ಕತ್ಲನೇ ಇದೆ, ಇದೆಲ್ಲ ಹೊರಗಡೆ ಎಲ್ಲ ನಾನು ತೊಳೆಯೋದು. ಇನ್ನು ಕತ್ಲನೇ ಇದೆ, ತೊಳ್ಕೊಬೇಕು ಫ್ರೆಂಡ್ಸ್. ಇವಾಗ ಫಟಾಫಟ್ ತೊಳ್ಕೊಂಡಿಂದ ಮತ್ತೆ ಸಿಗ್ತೀನಿ. ಓಕೆ, ಇವಾಗ ಪಾತ್ರೆ ತೊಳೆಯೋದನ್ನು ಆಯಿತು ಫ್ರೆಂಡ್ಸ್. ನೋಡಿ ಈ ಪಾತ್ರೆ ಅಷ್ಟೇ ತೊಳೆದಿದ್ದೀನಿ. ಮತ್ತು ನೋಡಿ ಕಾಜು ಬಾದಾಮ್ ರಾತ್ರಿ ಕಟ್ ಮಾಡಿ ಇಟ್ಟಿದ್ದೀವಲ್ಲ, ಇದು ಡ್ರೈ ಆಗಿ ಬಿಟ್ಟಿದ್ದೀವಿ. ಓಕೆ ಫ್ರೆಂಡ್ಸ್, ಇವಾಗ ಕ್ಲೀನಿಂಗ್ ಆಯಿತು, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸು. ಫಸ್ಟ್ ಸ್ವೀಟ್ ಮಾಡೋದಿದೆ. ಮಾಡೋಕ್ಕಿಂತ ಮುಂಚೆ ಫಸ್ಟ್ ಫ್ರೆಶ್ ಅಪ್ ಆಗಿ ಬರ್ತೀನಿ ಫ್ರೆಂಡ್ಸ್. ಓಕೆ, ಮತ್ತೆ ಸಿಗ್ತೀನಿ. ಇವಾಗ ಫ್ರೆಶ್ ಅಪ್ ಆಗಿದೆ ಫ್ರೆಂಡ್ಸ್. ಹೊಸ ಬಟ್ಟೆ ಅಂತೂ ಇವಾಗಲೇ ಹಾಕೋನಲ್ಲ. ಹೊಸ ಬಟ್ಟೆ ಅಂದರೆ ಇದನ್ನು ಟಾಪು ಹೊಸದೇ, ಮೊದಲೇ ತೊಗೊಂಡು ಇಟ್ಟಿದ್ದೆ. ಅದು ಸಿಂಪಲ್ಲಾಗಿರೋ ಟಾಪು. ಹೊಸದು ಉಟ್ಕೋಬೇಕು ಫಸ್ಟು ಸ್ನಾನ ಆಗಿದ ತಕ್ಷಣ. ಮತ್ತೇನಪ್ಪ ಅಂದರೆ ಗ್ರ್ಯಾಂಡ್ ಆಗಿರೋ ಡ್ರೆಸ್ ಆಮೇಲೆ ಉಟ್ಕೊತೀನಿ ಫ್ರೆಂಡ್ಸು. ಫಸ್ಟ್ ಅಡುಗೆಗಳೆಲ್ಲ ಮಾಡ್ಕೊಂಡು ಕಂಪ್ಲೀಟ್ ಆದಮೇಲೆ ನಾನು ಉಟ್ಕೊತೀನಿ. ಇವಾಗ ನೋಡಿ ಫ್ರೆಂಡ್ಸು, ನಮಾಜ್ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಿಮಿಷ ನೀನು ಹಚ್ಕೊಂಡಿಯಾ ಪಯ್ಯಾನೆ? ಹಾಂ, ನೋಡಿ ನಮ್ಮ ರಿಮ್ಷ ಎಷ್ಟು ಚೆನ್ನಾಗಿ ಮಾತಾಡ್ತಾ ಕನ್ನಡ. ಇವಾಗ ನಮ್ಮ ಫೈಜಾನ್ಗೆ ಹಚ್ತಾ ಇದ್ದಾರೆ. ಹಾಂ, ಫೈಜಾನ್ ಭಾಯ್, ನಮ್ಮ ರಿಮ್ಷನ್ ಫೈಜಾನ್ ಭಾಯ್ ನೋಡ್ರಿ. ಫೈಜಾನ್ ಫೈಜಾನ್ ಇವತ್ತು ಯಾಕೋ ಸಿಟ್ಟು ಮಾಡ್ತಾ ಇದ್ದಾನೆ ಫ್ರೆಂಡ್ಸು. ಪ್ರತಿ ಮಾತಿಗೆ ಹಂಗೆ ಮಾಡತ್ತಾನೆ ಬೆಳಗ್ಗೆಯಿಂದ. ಅವ್ನಿಗೆ ಫೋನ್ ಬೇಕಂತೆ, ಮೊಬೈಲಿಗೋಸ್ಕರ ಸಿಟ್ಟು ಮಾಡ್ತಾ ಇದ್ದಾನೆ, ಫೋನ್ ಕೊಟ್ಟಿಲ್ಲ ಅಂತ. ನೋಡಿ ಫ್ರೆಂಡ್ಸು ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಮಕ್ಕಳು, ನಮ್ಮ ಹಸ್ಬೆಂಡು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಮಾಜ್ಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಅವರು. ರಿಮ್ಷಾ ಎಲ್ಲಿ ಹೋಗ್ತಾ ಇದೀಯ ನೀನು? ನಮಾಜ್.
ಹಾಂ ಅಪ್ಪು ನೀನು ಬಾಯ್. ನಮ್ಮ ರಿಮ್ಷಾಗೂ ಯಾಕೆ ಕರ್ಕೊಂಡು ಹೋಗ್ತಾಯಿದ್ರು ಅಂದರೆ ಫ್ರೆಂಡ್ಸು ಅಲ್ಲೇ ನಮಾಜ್ ಮಾಡಿಂದ ನಾಷ್ಟ ಮಾಡ್ಕೊಂಡು ಬರ್ತಾರಂತೆ, ಅಲ್ಲೇ ಆಟ ಆಡ್ತಾಳೆ ಸ್ವಲ್ಪ ಹೊತ್ತು. ಗಂಡು ಹುಡುಗರದ್ದು ಅಷ್ಟೇ ಅಲ್ಲಿ ನಮಾಜ್ ಇರೋದು. ಓಕೆ ಆಯಿತು ರಿಮ್ಷಾ ಬಾಯ್, ಅಲ್ಲ ನೋಡಿ ನಮ್ಮ ಫಜ ಮೊಬೈಲ್ ಬೇಕಂತ ಅವನಿಗೆ ಅದಕ್ಕೆ ಚಿಕ್ಕ ಮಾಡ್ಕೊತ ಇದ್ದಾನೆ. ಬಾಯ್. ಓಕೆ ಇವಾಗ ಅವರೆಲ್ಲ ನಮಾಜ್ಗೆ ಹೋದರು. ನಮಾಜ್ಗೆ ಹೋಗಿ ಬರೋಷ್ಟಿಗೆ ನಾನು ಒಂದು ರೆಸಿಪಿ ತೋರಿಸ್ಬೇಕಂತ ಅಂದ್ಕೊಂಡಿನಿ. ಏನು ರೆಸಿಪಿ ಅಂದರೆ, ಫಸ್ಟ್ ಆಫ್ ಆಲ್ ನಾವು ಇವತ್ತು ಹಬ್ಬದ ದಿನ ಸ್ವೀಟ್ ಮಾಡ್ತೀವಲ್ಲ ಫ್ರೆಂಡ್ಸ್. ಸ್ವೀಟ್ ಅಂದರೆ ಶಿರುಕುರ್ಮಾ, ಶಾವಿಗೆ ಪಾಯಸ ಫ್ರೆಂಡ್ಸ್ ಮಾಡ್ತಾಯಿದ್ದೀನಿ. ನಿಮಗೂ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಶಿರುಕುರ್ಮಾ ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಆಫ್ ಆಲ್ ಶಾವಿಗೆ, ಸಕ್ಕರೆ, ತುಪ್ಪ ಮತ್ತು ಇದು ಕಾಜು, ಬಾದಾಮು, ದ್ರಾಕ್ಷಿ, ಅವು ಕಲ್ಲಂಗಡಿ ಬೀಜಗಳು ಇವೆಲ್ಲ ಇದಾವೆ ಫ್ರೆಂಡ್ಸ್. ಇದರಲ್ಲಿ ಪಿಸ್ತಾ ಒಂದೇ ಇಲ್ಲ ಇದರಲ್ಲಿ. ಓಕೆ ಆದರೆ ನಡೆಯುತ್ತೆ. ಮತ್ತು ಇದು ಫ್ರೆಂಡ್ಸ್ ಮಿಲ್ಕ್ ಮೇಡ್, ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಹಾಕ್ತಾಯಿದ್ದೀನಿ ನೋಡಿ. ಓಕೆ ಆಯಿತು, ಇವಾಗಿ ಮಾಡೋದು ಸ್ಟಾರ್ಟ್ ಮಾಡಮ್ಮ ಬನ್ನಿ. ಇದು ಸಕ್ಕರೆ ತುಂಬಾ ಇದೆ, ನನಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊತೀನಿ. ಓಕೆನಾ, ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸು. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಹಾಲು ಕುದಿಸೋಕೆ ಇಟ್ಟಿದ್ದೀನಿ. ಹಾಲು ಚೆನ್ನಾಗಿ ಕುದಿಸ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೆ ನೋಡಿ. ಇದು ಆಲ್ರೆಡಿ ಚೆನ್ನಾಗಿ ಕುದ್ದಿದೆ, ಗ್ಯಾಸ್ ಸ್ಲೋ ಮಾಡಿದ್ದೆ ಫ್ರೆಂಡ್ಸ್. ಅಷ್ಟೊತ್ತಿಗೆ ಇದು ನೋಡಿ ಮಲಾಯಿ ಬಂದಿದೆ, ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸು. ಇವಾಗ ಸ್ವಲ್ಪ ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೆ ಕುದಿಯೋದು ನೋಡಿ. ಇವಾಗ ಚೆನ್ನಾಗಿ ಕುದಿಯುತ್ತಲ್ಲ, ಆವಾಗೇ ನಾವು ಸ್ವಲ್ಪ ಸ್ಲೋ ಮಾಡಿಬಿಟ್ಟು ಮತ್ತು ಸಕ್ಕರೆ ಹಾಕ್ಕೊತೀನಿ ಫ್ರೆಂಡ್ಸ್. ಫಸ್ಟ್ ನೋಡಿ ಮಲೈ, ಈಗ ಕಾಣಿಸ್ತಾ ಇದೆಯಲ್ಲ ಮಲೈ ನೋಡಿ, ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ಇವಾಗೆ ಸಕ್ಕರೆ ಹಾಕೊಳ್ಳಮ್ಮ ಸ್ಲೋ ಮಾಡಿಬಿಟ್ಟು. ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಸಕ್ಕರೆ ಚೆನ್ನಾಗಿ ಕರಿಯೋವರೆಗೆ ಈ ಥರ ಚೆನ್ನಾಗಿ ಅಲ್ಲಾಡಿಸ್ಬೇಕು. ಇಲ್ಲ ಅಂದರೆ ಸ್ವಲ್ಪ ಹಾಲು ಗಟ್ಟಿ ಇದೆ ಅಲ್ಲ, ಮತ್ತು ಅದು ಕೆಳಗೆ ಒತ್ತು ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೀಗೆ ಮಾಡ್ಕೊತ ಇರಬೇಕು. ಜಾಸ್ತಿನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಹುರಿದಿದ್ದೆ ತೊಗೊಂಡಿರೋದು ಅಲ್ವಾ, ಮತ್ತು ಮನೆಯಲ್ಲಿ ಹುರ್ಕೊಳ್ಳೋದು ಅವಶ್ಯಕತೆ ಇರಲ್ಲ. ಇವಾಗ ಡೈರೆಕ್ಟ್ ಇದು ಹಾಕೊಳ್ಳೋಣ. ಫಸ್ಟು ಸ್ಲೋ ಮಾಡ್ಕೊತೀನಿ. ಶಾವಿಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಶಾವಿಗೆ ಹಾಕಿದ ನಂತರ ಈ ಥರ ಕುದಿ ಬರಬೇಕು. ಕುದಿ ಬರ್ತಾ ಇದೆ ನೋಡಿ. ಇವಾಗ ಈ ಥರ ಗಟ್ಟಿಯಾಗಿದೆ ನೋಡಿ. ಶಾವಿಗೆನೂ ಚೆನ್ನಾಗಿ ಇದರ ಜೊತೆಗೆ ಬೆಂದಿದೆ. ಈ ಥರ ಆದಮೇಲೆ ಇಷ್ಟು ಆದಮೇಲೆ ಫ್ರೆಂಡ್ಸ್ ಮಿಲ್ಕ್ ಮೇಡ್ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಕಡಕ್ಕಾಗಿತ್ತು, ಇವಾಗ ಓಪನ್ ಮಾಡಿದೆ. ಆಯಿತು, ಇವಾಗ ಹಾಕ್ಕೊಳ್ಳೋಣ ಬನ್ನಿ. ಗ್ಯಾಸು ಸ್ಲೋ ಇಡಬೇಕು. ಇವಾಗ ಇಟ್ಟಿದ್ದೀನಿ. ಮಿಲ್ಕ್ ಮೇಡ್ ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸು. ಕೋವಾ ಥರ ಇರುತ್ತೆ ಟೇಸ್ಟ್. ಈ ಥರ ಶಾವಿಗೆ ಪಾಯಸದಲ್ಲಿ ಮಿಲ್ಕ್ ಮೇಡ್ ಹಾಕಿದರೆ ನೋಡಿ. ಮಿಲ್ಕ್ ಮೇಡ್ ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಮಿಲ್ಕ್ ಮೇಡೂ ಸ್ವಲ್ಪ ಸ್ವೀಟ್ ಇರುತ್ತೆ ಫ್ರೆಂಡ್ಸು. ನಾವು ಸಕ್ಕರೆ ಆಲ್ರೆಡಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದಕ್ಕೆ ಕರೆಕ್ಟ್ ಆಗಬೇಕು. ಅದಕ್ಕೋಸ್ಕರ ಇದನ್ನು ಸ್ವೀಟ್ ಇರುತ್ತೆ ಅಂತ ಹೇಳಿ ನಾನು ಮೊದಲೇ ಕಡಿಮೆ ಸಕ್ಕರೆ ಹಾಕ್ಕೊಂಡಿದ್ದೆ. ಇವಾಗಂತೂ ಟೇಸ್ಟ್ ನೋಡಿದೆ ಕರೆಕ್ಟ್ ಐತೆ. ಓಕೆ, ಇವಾಗ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಇವಾಗ ಇಲ್ಲಿ ಪಾತ್ರೆ ಇಟ್ಬಿಟ್ಟು ತುಪ್ಪ ಹಾಕಿದ್ದೀನಿ ನೋಡಿ. ತುಪ್ಪ ಕರಗ್ತಾ ಇದೆ. ಇವಾಗ ತುಪ್ಪ ಚೆನ್ನಾಗಿ ಬಿಸಿನೂ ಆಗಿಬಿಟ್ಟಿದೆ.
ತುಪ್ಪ ಬಿಸಿ ಆದ ತಕ್ಷಣ ನಾನು ಡ್ರೈ ಫ್ರೂಟ್ಸು ಹಾಕಿದ್ದೀನಿ. ಇದು ಡ್ರೈ ಫ್ರೂಟ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಡ್ರೈ ಫ್ರೂಟ್ಸು ಜಾಸ್ತಿ ಗೋಲ್ಡನ್ ಕಲರ್ ಆಗೋವರೆಗೆ ಫ್ರೈ ಮಾಡ್ಕೋಬಾರ್ದು, ಮೀಡಿಯಮ್ ಕಲರ್ ಆಗಿ ಬರಬೇಕದು. ಆ ಥರ ಮೀಡಿಯಮ್ ಕಲರ್ ಗೋಲ್ಡನ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟು ಈ ಥರ ಇವಾಗ ನಾನು ತೋರಿಸಿದ್ದೀನಲ್ಲ, ಇಷ್ಟು ಗೋಲ್ಡನ್ ಫ್ರೈ ಆದರೆ ಸಾಕು. ನೋಡಿ ಅದು ದ್ರಾಕ್ಷಿ ಹೇಗೆ ಉಬ್ಬಿದೆ, ಫಸ್ಟ್ ಹೆಂಗಿತ್ತಲ್ಲ, ಚೆನ್ನಾಗಿ ಅನಿಸುತ್ತಲ್ಲ ಫ್ರೆಂಡ್ಸ್ ಅದು ಉಬ್ತಾಯಿದ್ರೆ. ಇವಾಗ ನೋಡಿ ಇಷ್ಟು ಆದರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ ಇದರಲ್ಲಿ ನಾನು ಶಾವಿಗೆಯಲ್ಲಿ ಇವಾಗ ಒಗ್ಗರಣೆ ಕೊಡ್ತೀನಿ ಡ್ರೈ ಫ್ರೂಟ್ಸಿಂದು. ನೋಡಿ ಇವಾಗ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಹಾಕಿದೆ. ನೋಡಿ ಇಷ್ಟು ಹಾಕಿದರೆ ಆಯಿತು, ನಮ್ಮ ಶಾವಿಗೆ ಪಾಯಸ ರೆಡಿ ಆಯಿತು ನೋಡಿ. ಮತ್ತು ಇವತ್ತಿನ ರೆಸಿಪಿ ನಮ್ಮ ಶಿರುಕುರ್ಮ ಮಾಡುವ ರೆಸಿಪಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಚೆನ್ನಾಗಿ ಅನಿಸಿದರೆ ಕಮೆಂಟ್ ಹಾಕಿ, ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಮಾಡೋದು ಆಯಿತು. ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮಾತೆ.